ಇವತ್ತು ಒಂದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಐತಿಹಾಸಿಕ ದಿನ. ಯಂಗ್ ಡೆಮೋಕ್ರಾಟ್ಸ್ ಅನ್ನುವಂತಹ ಒಂದು ಪಾನ್ ಇಂಡಿಯಾ ಯೂತ್ ಮೂವ್ಮೆಂಟ್ನ ಕರ್ನಾಟಕ ರಾಜ್ಯದ ಒಂದು ಸಂಘಟನಾ ಸಮಿತಿಯನ್ನು ಅನೌನ್ಸ್ ಮಾಡುವಂತಹ ಒಂದು ದಿನ ಯೂತ್ ಅಸೆಂಬ್ಲಿಯ ಹೆಸರಿನಲ್ಲಿ. ಈಗಾಗಲೇ ಮೊಹಮ್ಮದ್ ಶಮೀರ್ ಅವರು ತಮ್ಮ ಮುಂದೆ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅತಿ ಹೆಚ್ಚು ಯುವ ಜನತೆ ಇರುವ ಒಂದು ದೇಶ ಎಂಗಿಸ್ತಾನ್ ಅಂತ ಕಳೆದ್ರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥದ್ದು. ಈ ಯುವ ಜನತೆ ಅನ್ನುವಂಥದ್ದು ಈ ದೇಶದ ಒಂದು ಸಂಪತ್ತು, ಒಂದು ಆಸ್ತಿ. ಆದರೆ ಇಷ್ಟು ಅಗಾಧವಾದಂತಹ ಈ ಯುವ ಜನತೆ ಈ ನಾಡು ಕಟ್ಟುವಲ್ಲಿ, ಸಮಾಜ ಕಟ್ಟುವಲ್ಲಿ, ಈ ದೇಶ ಕಟ್ಟುವಲ್ಲಿ ಅಥವಾ ಪ್ರಜಾತಂತ್ರ ವ್ಯವಸ್ಥೆಯನ್ನು ಉಳಿಸುವ, ಗಟ್ಟಿಗೊಳಿಸುವ ಪ್ರಕ್ರಿಯೆಯ ಭಾಗವಾಗಿದೆಯಾ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ತಮ್ಮ ಮುಂದೆಯೇ ದೇಶ ಅಧೋಗತಿಗೆ ಹೋಗುತ್ತಿರಬೇಕಾದ್ರೆ, ನಮ್ಮ ಮುಂದೆಯೇ ಈ ದೇಶ ಸರ್ವಾಧಿಕಾರಿಯತ್ತ ಹೋಗ್ತಾ ಇರಬೇಕಾದ್ರೆ, ನಮ್ಮ ಮುಂದೆ ನಮ್ಮ ಸಂವಿಧಾನದ ಹಕ್ಕುಗಳನ್ನು ಕಿತ್ತುಕೊಳ್ತಾ ಇರಬೇಕಾದ್ರೆ, ಕಣ್ಣು ಮುಂದೆ ನಮ್ಮ ಎಲ್ಲ ಹಕ್ಕುಗಳನ್ನು ಬಹಿರಂಗವಾಗಿ ಕಿತ್ತುಕೊಳ್ಬೇಕಾದ್ರೆ, ಈ ದೇಶದಲ್ಲಿರುವ ಜನತೆ, ಅದರಲ್ಲೂ ವಿಶೇಷವಾಗಿ ಯುವ ಜನತೆ ಇದರ ಬಗ್ಗೆ ಯಾಕೆ ನಿರ್ಲಿಪ್ತ ಆಗಿದೆ, ಯಾಕೆ ಸೈಲೆಂಟ್ ಆಗಿದೆ ಅನ್ನುವಂಥದ್ದು ಬಹುದೊಡ್ಡ ಕ್ವಶನ್ ಮಾರ್ಕ್. ಹಾಗಾಗಿ ಇದನ್ನು ಪ್ರಶ್ನೆ ಮಾಡುವವರಿಲ್ಲ ಅಂತ ಇಲ್ಲ, ಪ್ರಶ್ನೆ ಮಾಡುವವರಿದ್ದಾರೆ. ಎದೆಯಲ್ಲಿ ಆ ಕುದಿತ ಇದೆ, ಆ ಆಕ್ರೋಶ ಇದೆ, ಓ ಬೇಚೇನಿ ಹೇ. ಆದರೆ ಅವರಿಗೆ ಸರಿಯಾದಂತಹ ದಿಕ್ಕಿಲ್ಲ, ಗುರಿ ಇಲ್ಲ, ಒಂದು ಪ್ಲಾಟ್ಫಾರ್ಮ್ ಇಲ್ಲ. ಈ ದೇಶದ ಯುವ ಜನತೆಗೆ ಒಂದು ಸ್ಪಷ್ಟವಾದ ಗುರಿಯೊಂದಿಗೆ, ಸ್ಪಷ್ಟವಾದ ವಿಷನ್ನೊಂದಿಗೆ ಸಮಾಜವನ್ನು ಕಟ್ಟುವ, ದೇಶವನ್ನು ಕಟ್ಟುವ, ಪ್ರಜಾತಂತ್ರ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವ ಒಂದು ವಿಷನ್, ಒಂದು ದೃಷ್ಟಿಕೋನವನ್ನು ನೀಡಬೇಕು ಅಂತಲೇ ಈ ದೇಶದಲ್ಲಿ ಉದಯಿಸಿದ ಒಂದು ಯುವ ಸಂಘಟನೆ ಆಗಿದೆ ಯಂಗ್ ಡೆಮೋಕ್ರಾಟ್ಸ್. ಈ ದೇಶದ ಪರಿಸ್ಥಿತಿ ಅತಿ ಗಂಭೀರವಾಗಿದೆ. ಅದು ಬಹಳ ಸದ್ದಿಲ್ಲದಂತೆ, ಗೆದ್ದಲು ಹುಳುಗಳಂತೆ. ಯಾವ ರೀತಿ ಗೆದ್ದಲು ಹುಳುಗಳು ಒಳಗಡೆ ಸೇರಿ ಮರಗಳನ್ನು, ಕಾಂಡಗಳನ್ನು ಕೊರೆದು ಆ ಮರಗಳನ್ನು ಶಿಥಿಲಗೊಳಿಸ್ತಾ ಇದೆಯೋ, ಆ ರೀತಿ ಈ ದೇಶದಲ್ಲಿರುವಂತಹ ಈ ಫ್ಯಾಸಿಸ್ಟ್ ಆಡಳಿತ ವ್ಯವಸ್ಥೆ ಮತ್ತು ಯಥಾಸ್ಥಿತಿವಾದದ ಪಕ್ಷಗಳು ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆಯನ್ನು ಗೆದ್ದಲು ಹುಳುಗಳಂತೆ ಕೊರೆದು ಹಾಕ್ತಾ ಇದೆ. ನಮಗೆ ಗೊತ್ತಾಗ್ತಾನೇ ಇಲ್ಲ. ನಮಗೆ ಯಾವಾಗ ಗೊತ್ತಾಗ್ತದೆ ಅಂದರೆ ಆ ಮರ ಬಿದ್ದಾಗಲೇ ಗೊತ್ತಾಗ್ತದೆ ಇದಕ್ಕೆ ಗೆದ್ದಲು ಹಿಡಿದಿತ್ತು ಅಂತೇಳಿ. ಹಾಗಾಗಿ ನನ್ನ ಯುವ ಮಿತ್ರರು ಬಹಳ ಸೂಕ್ಷ್ಮವಾಗಿ ಸಂವೇದನಶೀಲರಾಗಿರಬೇಕಾಗ್ತದೆ. ನನ್ನ ಸಮಾಜದಲ್ಲಿ ಆಗಿ ಹೋಗ್ತಾ ಇರುವಂತಹ ಕೆಲಸಗಳು ಏನಾಗ್ತಾ ಇದೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ನಮ್ಮ ಮುಂದೆ ಒಂದು ಘೋರ ಅನ್ಯಾಯ ನಡೀತಾ ಇದೆ, ಕಣ್ಣ ಮುಂದೆ ನಡೀತಾ ಇದೆ. ಯಾವುದೇ ಅವಶ್ಯಕತೆ ಇಲ್ಲದೆ, ಯಾವ ಅವಶ್ಯಕತೆಯೂ ಇಲ್ಲ, ಯಾವ ಲಾಭನೂ ಇಲ್ಲ. ಈ ತಂತ್ರಜ್ಞಾನದ ಯುಗದಲ್ಲಿ SIR ಎನ್ನುವ ಒಂದು ಭೂತವನ್ನು ತೆಗೆದುಕೊಂಡು ಹಾಕಿ ಪ್ರತಿಯೊಬ್ಬರು ಪ್ಯಾನಿಕ್ ಆಗುವಂಥ ಒಂದು ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ವಿಚಿತ್ರ ಅನ್ನಿಸ್ತದೆ ನನಗೆ. 2004ರಲ್ಲಿ ವೋಟ್ ಹಾಕಿದ್ದಾರೆ, 2009ರಲ್ಲಿ ಹಾಕಿದ್ದಾರೆ, 14ರಲ್ಲಿ ಹಾಕಿದ್ದಾರೆ, 19ರಲ್ಲಿ ಹಾಕಿದ್ದಾರೆ, 23ರಲ್ಲಿ ಹಾಕಿದ್ದಾರೆ. ಇಷ್ಟು ವರ್ಷ ವೋಟ್ ಹಾಕಿದ್ದು ಲೆಕ್ಕ ಇಲ್ವಂತೆ. 2002ರಲ್ಲೇ ನೀವು ಇರಬೇಕು. ಏವ ಲಾಜಿಕ್ ಅಂತಲೇ ಗೊತ್ತಾಗ್ತಾ ಇಲ್ಲ. ತುಂಬ ದೊಡ್ಡ ತೊಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಎದುರಿಸಲಿಕ್ಕಿದೆ.
SIR ಅನ್ನುವಂಥ ಪ್ರಕ್ರಿಯೆ ಕೇರಳದಲ್ಲಿ ನಡೆದಾಗ, ತಮಿಳುನಾಡಿನಲ್ಲಿ ನಡೆದಾಗ ಅಷ್ಟು ತೊಂದರೆ ಆಗಿರಲಿಲ್ಲ. ಯಾಕೆಂದರೆ ಅಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯನ್ನು ಯೂಸ್ ಮಾಡಿರಲಿಲ್ಲ. ಆದರೆ ಇಲ್ಲಿ ಅದನ್ನು ಯೂಸ್ ಮಾಡಿದರೆ ಈಗ ಆಲ್ರೆಡಿ ಅದು ಚಾಲ್ತಿಯಲ್ಲಿದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ, ಮಿಸ್ ಮ್ಯಾಚ್ ಇದ್ದರೆ, ನಿಮ್ಮ ಮನೆಯಲ್ಲಿ 6ಕ್ಕಿಂತ ಹೆಚ್ಚು ಮಕ್ಕಳಿದ್ರೆ, ತಾಯಿಗೆ ಮತ್ತು ಮಕ್ಕಳ ವಯಸ್ಸಿಗೆ 15 ವರ್ಷಕ್ಕಿಂತ ಕಡಿಮೆ ಇದ್ದರೆ ನೀವು ಡೌಟ್ಫುಲ್ ಆಗ್ತೀರಿ, ನಿಮಗೆ ನೋಟಿಸ್ ಬರ್ತದೆ. ಎಂಥ ದುರಂತ ನೋಡಿ. ಬಡತನದಲ್ಲಿರುವಂತಹ, ಶ್ರಮಜೀವಿಗಳಿರುವಂತಹ, ಅಲೆಮಾರಿಗಳಿರುವಂತಹ, ಶಿಕ್ಷಣ ಇಲ್ಲದ ಈ ದೇಶದಲ್ಲಿ ಎಂತಹ ಸಿಸ್ಟಮನ್ನು ಏನು AI ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಇದನ್ನು ಸ್ಕ್ರೂಟಿನಿ ಮಾಡ್ತಾರೆ. ನಿಮಗೆ ಗೊತ್ತಿದೆಯೋ ಇಲ್ವೋ ಅಂತ ಗೊತ್ತಿಲ್ಲ, ಶಿವಸುಂದರ್ ಅವ್ರಿಗೆ ಗೊತ್ತು. ಮೊದಲೆಲ್ಲ ನಾವು ಶಾಲೆಗೆ ಸೇರಬೇಕಾದ್ರೆ ಅಡ್ಮಿಷನ್ಗೆ ನಮ್ಮ ತಂದೆ ತಾಯಿ ಕರ್ಕೊಂಡು ಹೋಗ್ತಾ ಇದ್ರಲ್ಲ, ಆಗೆಲ್ಲ ಬರ್ತ್ ಸರ್ಟಿಫಿಕೇಟ್ ಅನ್ನೋಂಥದ್ದು ಇರಲಿಲ್ಲ. ನಮ್ಮ ಮಾಸ್ಟ್ರು ಅದು ಯಾರು ಅಡ್ಮಿಷನ್ ಮಾಡ್ತಾರೆ, ಆಗೆಲ್ಲ ಹೆಡ್ ಮಾಸ್ಟ್ರೇ ಅಡ್ಮಿಷನ್ ಮಾಡೋದು. ಈ ಕೈಯನ್ನು ಹೀಗೆ ಇಡಿಸ್ತಿದ್ರು, ಹೀಗೆ. ಅಂದರೆ ಈ ಕೈ ಹೋಗಿ ಈ ಕಿವಿಗೆ ತಲುಪ್ತದೆ ಅಂತಂದರೆ 5 ವರ್ಷ ಆಗಿದೆ ಅಂತ ಅರ್ಥ ಆಯ್ತಾ. ऐसा पकड़ को ऐसा हाथ पकड़, बच्चों को पकड़ाते, यहाँ को टच हुआ करके बोले तो बच्चों को टच करके देखो तो मैं होता नहीं. छोटे बच्चे को 5 साल होकर हो तो टच होता है. ऐसा टच होया तो तुम ना 5 साल करके बोल डाल को एक ईच डेट जितने बच्चे आती वो नोच लिखते, डेट ऑफ बर्थ जून 1, ಅರ್ಥ ಆಯ್ತಾ. ಸ್ಕೂಲ್ ಅಡ್ಮಿಷನ್ ಜೂನ್ 1, ಅದು ಯಾವುದೋ ಇಸ್ವಿ. ಮ್ಯಾಕ್ಸಿಮಮ್ ಜನರ ಡೇಟ್ ಆಫ್ ಬರ್ತ್ ಎಷ್ಟಿರ್ತದೆ? ಜೂನ್ 1. ಇಂತಹ ದೇಶದಲ್ಲಿ, ಅಂದರೆ ಕೈಯನ್ನ ಕಿವಿಗೆ ಹಿಡಿದು ಏಜನ್ನು ನಿರ್ಧರಿಸಿರುವ ಇಂತಹ ರಾಷ್ಟ್ರದಲ್ಲಿ ನೀವು ಏನು ಮಾಡ್ತಾ ಇದ್ದೀರಿ? 15 ವರ್ಷದ ಡಿಫರೆನ್ಸ್ ಇದ್ರೆ ನಿಮ್ಮನ್ನ SIR ಇಂದ, ಅಂದರೆ ವೋಟರ್ ಲಿಸ್ಟ್ನಿಂದ ಹೊರಗಡೆ ಇಡುವಂಥ ಒಂದು ಪ್ರಯತ್ನ. ಇದೆಲ್ಲ ತುಂಬ ಗಂಭೀರವಾದ ವಿಚಾರ. ಅಂದರೆ ನಮ್ಮ ದೇಶದ ಜನರನ್ನೇ ಸಂಕಷ್ಟಕ್ಕೀಡು ಮಾಡುವಂತಹ ಇಷ್ಟೆಲ್ಲ ಟೆಕ್ನಾಲಜಿ ಇರಬೇಕಾದ್ರೆ ಏನು ಮಾಡೋದಿಲ್ಲ. ನೀವು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡ್ರಿ ಅಂತ ಹೇಳಿದ್ರೆ ಮಾಡೋದಿಲ್ಲ. ಅಂದರೆ ಒಟ್ಟಿನಲ್ಲಿ ಜನರನ್ನು ಸಂಕಷ್ಟಕ್ಕೀಡು ಮಾಡಬೇಕು. ಜನರು ಯಾವತ್ತೂ ಬ್ಯುಸಿ ಇರಬೇಕು.